ಇವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಮ್ಮ ಕಾಲೇಜ್ ಫ್ರೆಂಡ್ ರೋಹನ್ ಮತ್ತು ಚೇತನ್ ಇಬ್ಬರು ಇವತ್ತು ಮೀಟ್ ಮಾಡೋದಕ್ಕೆ ಬರ್ತಿದ್ದಾರೆ. ಇಟ್ಸ್ ಬೀನ್ ಆಲ್ಮೋಸ್ಟ್ 3 years. ಸೊ ಎಲ್ಲರೂ ಹೊರಗಡೆ ಹೋಗೋದು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಫೋನ್ ಮಾಡ್ತಾನಲ್ಲ, ಅದು ಗ್ರೇಟ್. ಸೊ ಗೈಸ್, ಕಾರ್ ಓಡಿಸ್ತಾ ಇರೋದು ರೋಹನ್, ಪಕ್ಕದಲ್ಲಿ ಕೂತ್ಕೊಂಡಿರೋ ಚೇತನು. ಸೊ ಬನ್ನಿ ತೋರಿಸ್ತೀನಿ ಅವರಿಬ್ರು ನಮ್ಮ ಮುಂದೆ. ಇವಾಗ ಡ್ರೈವಿಂಗ್ನ ಇಬ್ಬರು ಸ್ವ್ಯಾಪ್ ಮಾಡ್ಕೊಂಡಿದ್ದಾರೆ. ಚೇತನ್ ಕಾರ್ ಓಡಿಸ್ತಾ ಇದ್ದಾರೆ, ರೋಹನ್ ಪಕ್ಕದಲ್ಲಿ ಕೂತಿದ್ದಾನೆ, ನಾನು ಹಿಂದೆಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ಕಾಲೇಜ್ ಫ್ರೆಂಡ್ ಪವನ್ ಅಂತ ಒಬ್ಬ ಇದ್ದಾನೆ. ಸೊ ಅವನು ತೋರಿಸ್ತೀನಿ. ಅವರೊಂದು ಫಾರ್ಮ್ ಹೌಸ್ನ ಕಟ್ಟಿದ್ದಾರೆ. ಸೊ ಆ ಫಾರ್ಮ್ ಹೌಸ್ನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಆನ್ಗೋಲ್ಡು ಯಾವ ಥರ ಏನದು ಗೊತ್ತಿಲ್ಲ. ಸರಿ ಆಯಿತು ಮಚ್ಚಾ. ಯಾಕೆ ಈ ಥರ ಇಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗ್ಬೇಕಾ? ನೀನು ಎಲ್ಲಿ ಹೇಳಿದ್ದೆ ಮನೆಗೆ ಹೋಗ್ಬೇಕಾದ್ರೆ ಬ್ಲಾಗ್ ಮಾಡೋ ಅಂತ. ಬೇಡ ಇವೆಲ್ಲ ನಮ್ಗೆ ಸ್ಟಾರ್ಟ್ ಮಾಡಿದ್ಯಾ ಮಚ್ಚಾ. ಸೊ ಗೈಸ್, ಇವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು. ಡ್ರೈವರ್ ನಾನೇ. ಇಲ್ಲ ಇವ್ರು ಓನರು. ಇವ್ರದೇ ಕಾರ್ ಇದು, ನಂಬರ್ ಹೇಳ್ಕೊಳ್ಳಿ. ಇಂಥ ಕೆಲಸ ಎಲ್ಲ ಮಾಡ್ಬಿಡಪ್ಪ. ಆಮೇಲೆ ಹೋಗ್ಬೇಕಾದ್ರೆ ಡ್ರಿಫ್ಟ್ ಹೊಡೆ ತೋರಿಸ್ತೀನಿ ಗೈಸ್, ಮಸ್ತಾಗಿ ಓಡಿಸ್ತಾರೆ. ಮೇನಾಗಿ ನಿಮ್ಮ ಅಮ್ಮ ನೋಡ್ಲಿ ಅದನ್ನ. ಆ ಥರ ಎಲ್ಲ ಹಾಯ್ ಮಾಡ್ರು. ನಮ್ಮಿಂದನೇ ಶುಭಾರಂಭ. ಒಳ್ಳೆ ದಿನ. ಹೌದು. ನೆಕ್ಸ್ಟ್ ಒಂದು ಮದ್ವೆ, ಅಲ್ಲಿ ಜೂಮ್ ಹಾಕು. ನಮ್ಮ ಅಣ್ಣನ ಮದ್ವೆ, ಮದ್ವೆ ಇಬ್ರು ಯಾರ್ದು ಅಂತ ಹೇಳಿ ಮದ್ವೆ. ಒಟ್ಟಿನಲ್ಲಿ ನೈಟ್ ಇಲ್ಲಿದೆ. ಬಂದಿರೋ ಖುಷಿಗೆ ಒಂದು 20-50 ಅದೃಷ್ಟ ಚೆಕ್ ಮಾಡೋಣ ಮಚ್ಚಿ. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ರೈಟ್, ಯುವರ್ ಗೆಸ್ ಈಸ್ ರೈಟ್. ತಗೋ ಫೋಟೋ ಇರೋ ಯಾವ್ದೋ. ಇದು ಲಕ್ಷ್ಮಿ ಹಿಂಗ್ ಕೈ ಮುಕ್ಕೋಬೇಕು, ಹೋಗ್ಬೇಕು. ತಗೋ ಮಚ್ಚಾ, ದೊಡ್ಡ ಮನ್ಸು. ನಮ್ಮ ಅಣ್ಣ ತಗೊಂಡ್ರು, ಕೊಟ್ರು ಬೇಡ. ಗೃಹ ಪ್ರವೇಶಕ್ಕೆ ಬಂದಿದ್ಯಾ? ಸಾರಿ, ಬಂದಿದೀವಿ. ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ. ಸೊ ಗೈಸ್, ಗೃಹ ಪ್ರವೇಶ ಮುಗೀತು. ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡು ನಾವಿವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಸೊ ಅದು ಬಂದ್ಬಿಟ್ಟು ರೋಹನ್ ಅವ್ರ ಮನೆ ದೇವರು. ಇಲ್ಲೇ ಮಾಗಡಿಯಿಂದ ಸ್ವಲ್ಪ ಮುಂದೆ ಹುಲಿಯೂರು ದುರ್ಗ ಅಂತ. ಸೊ ಅಲ್ಲೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ನೀಟಾಗಿ ತೊಳಿಬೇಕು. ಇರಲಿ ಮನಸ್ಸಲ್ಲಿ ಬರ್ತೀವಿ. ಹೇಳು. ಏನಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಗೈಸ್. ದೇವ್ರಿಂದ ಒಂದು ಮೇಲೆ ಅನುಕಂಪ ತೋರಿಸಿರುವಂತೆ, ಕರುಣೆ ತೋರಿಸಿರುವಂತೆ. ಇವನ್ನ ನೋಡೋರು ಹೆಂಗೆ ಅನ್ಸುತ್ತಾ ಗೈಸ್? ಕಮೆಂಟ್ ಮಾಡಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಇದೇ ಆ ದೇವರು, ಕೈ ಮುಕ್ಕೊಳ್ಳಿ. ಶ್ರೀ ಹುಲಿಯೂರಮ್ಮ ದೇವಸ್ಥಾನ ಅಂತ ಇದ್ರ ಹೆಸರು. ಬಗ್ಬೇಕು ಫುಲ್ಲು ಗೈಸ್. ದೇವ್ರ ಹತ್ರ ತುಂಬ ಭಕ್ತಿಯಿಂದ ಬೇಡ್ಕೊತಾ ಇದ್ದೀನಿ ರೋಹನು. ಸೊ ಇವಾಗ ಕಾಯಿನ ಏಳ್ಸಿದಾಯಿತು, ಕರ್ಪೂರನಲ್ಲಿ ಹಾಕಿ. ಸೊ ಆ ಜಾಗ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಇವಾಗ ಈಡ್ಗಾಯಿ ಹೊಡಿಬೇಕು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋ. ರೋಹನ್ ಈಗ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕಾರ್ ಹೋಗಲ್ವಂತೆ. ಎಷ್ಟು ದೂರ ಇದೆ ರೋಹನ್ ಇದರಿಂದ ನಿಮ್ಮ ತೋಟ? ಇಲ್ಲ ವಾಕಬಲ್ ಡಿಸ್ಟೆನ್ಸ್. ಓಕೆ ಫೈನ್, ಲೆಟ್ಸ್ ಗೋ. ಏನು ಅನಿಸ್ತಿದೆ ಚೇತನ್ ನಿಂಗೆ? ನಮಗೆ ತುಂಬ ಇಷ್ಟ ಆಗಿದೆ. ತೋಟಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ ಫ್ರೆಂಡ್ಸ್, ಬಾಯ್. ಏನಿದೆ ಹಂಗೆ ಒಂಚೂರು ಹೇಳ್ಬೇಕಾಗಿತ್ತು ಕಡೆಗೆ. ಏನು ಮಾಡೋಣ ಗೊತ್ತಾ? ಅನ್ಸ್ಬಿಟ್ಟು ಹೌ ಮಚ್ ಡಸ್ ಯುವರ್ ಔಟ್ಫಿಟ್ ಕಾಸ್ಟ್ ಅಂತ ಕೇಳೋಣ. ದಿಸ್ ಈಸ್ ಅರ್ಮಾನಿ, ದಿಸ್ ಈಸ್ ರೈಮಾಂಡ್, ವಾಚ್ ರೋಲೆಕ್ಸ್ ಅಂತಾನೆ. ಅದೇ 37 ಲಕ್ಷ ವಾಚ್ ಐತೆ ಅಂತಂದ್ರೆ ಆ ಥರ. ಅಲ್ಲಿ ತರಿಸಿದ್ದು ಆ ಥರ ಮಾಡೋಣ.
ಮಾಡೋಣ ಗೈಸ್ ಮಾಡೋಣ. ಬನ್ನಿ ಗೈಸ್ ಕೇಳೋಣ. ಫೋನಲ್ಲಿ ಮಾತಾಡ್ತಾನೆ. 1 ನಿಮಿಷ ಆಗಲಿ. ಗರ್ಲ್ ಫ್ರೆಂಡ್ಸ್ ಜೊತೆ ಬ್ಯುಸಿ. ಹಾಂ ನೋಡಿ, ಅದೇ ಯಾವುದೋ ಒಂದು ರೀಲ್ಸ್ ಇದೆಯಲ್ಲ, ನೀನನ್ನು ಲವ್ ಮಾಡ್ತಾ ಇಲ್ವಾ ಹೇಳು ಅಂತ ಗಣೇಶ ಹಬ್ಬದಲ್ಲಿ ಸೈಡಲ್ಲಿ ಕೂತ್ಕೊಂಡು ಸೇಮ್ ಫೀಲ್. ನಾನು ಲವ್ ಮಾಡ್ತೀವಿ, ಸೇಮ್ ಹಂಗೆ ಮಾಡ್ತಾ ಇರೋದು ಗೈಸ್. ಅದು ಹಿಂದಿಲಿ ಹೇಳ್ತಾರೆ ತುಮ್ಮೇರ ಪ್ಯಾಕ್ ಮಾಡ್ತಾವೆ. ಅದೇ 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 ಯಾವುದೋ ಕಾಡು ಎಲ್ಲ ಕರ್ಕೊಂಡ್ಬಿಟ್ಟು ನಮ್ಮ ತೋಟ ಅಂತಲೇ ಗಾಯಿಸಿದ್ರು. ಒಂದೇ ಒಂದು ತೋಟದ ಯಾವುದೇ ಇದು ಕಾಣಿಸ್ತಾ ಇಲ್ಲ. ಸೊ ನಾವು ದೇವ್ರ ದರ್ಶನ ಮಾಡಿಕೊಂಡು ರೋಹನ್ ಅವ್ರ ತೋಟಕ್ಕೆ ಬಂದ್ವಿ. ಚೇತನ್ ವಾಕಿಂಗ್ ಸ್ಟೈಲ್ ನೋಡಿ ಗಾಯ್ಸ್. ಗೈಸ್ ಅದು ಗಾಡಿಲಿ ಹೋದವರು ಇವ್ರ ಅಣ್ಣ ಅಂತೆ. ಇದು ಇವ್ರ ಎಮ್ಮೆ. ಇಷ್ಟು ವರ್ಷದಿಂದ ಇವನಿಗೋಸ್ಕರ ಕಾಯ್ದಾಯ್ತು. ಹಾಯ್ ಹಾಯ್ ಏನು ಹಾಯ್ ಏನು ಬೇಡ ಬೇಡ ಇಷ್ಟೊಂದೆಲ್ಲ ಹಾಯ್ ಅನ್ಬಾರ್ದು. ಫೈನಲಿ ಅವ್ರ ತೋಟಕ್ಕೆ ಬಂದು ದೇವ್ರ ತೋಟ ಅಲ್ಲಿ ಹೋಯ್ತಾ ಇರೋದು ಅವ್ರ ಅಣ್ಣ. ಅಲ್ಲಿ ಅಡಿಕೆ ಗಿಡ ಐತಲ್ಲ, ಅಲ್ಲಿ ಬನ್ನಿ, ಕೈ ಕೈ ತೋರಿಸಿ ಬನ್ನಿ. ಹೇಳಿ ಬ್ರೋ ಫಸ್ಟಿಂದ. ಇಲ್ಲಿ ಗದ್ದೆ ಯಾರ್ದು? ಏಯ್ ಗದ್ದೆಲೇನು ಬೆಳೆದೇ ಇಲ್ಲ. ಅಲ್ಲಿ ಬಂದವಲ್ಲ, ಅಲ್ಲಿಂದ ಹಿಡಿದು ನಮ್ದು ಇರ್ಬೋದು. ಅಲ್ಲಿದೆ ನಮ್ದು. ಬೆಂಗಳೂರಲ್ಲಿ ತೆಂಗಿನಕಾಯಿ ಕೊಬ್ಬರಿ ರೇಟ್ ಎಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು ಊರಿಂದ ಕಾಯಿ ಹಾಕೊಂಡು ಹೋಗಿ ಬಂದಿದ್ದೀವಿ. ಸೊ ಅವ್ರ ಅಣ್ಣ ಚೀಲ ಎತ್ಕೊಂಡು ಕಾಯಿ ಕಿತ್ತು ಹಾಕಿದಾರಂತೆ. ಸೊ ಅದನ್ನ ಚೀಲದಲ್ಲಿ ತುಂಬ್ಕೊಂಬರೋಕ್ಕೆ ಚೀಲ ಎತ್ಕೊತಾ ಇದ್ದಾರೆ. ಸೊ ಇವಾಗ ಇಲ್ಲಿಂದ ತೋಟಕ್ಕೆ ಹೋಗಿ ಕಾಯಿಗಳ್ನೆಲ್ಲ ಎತ್ತಾಕೊಂಡು ಕಾರ್ ಹಾಕೊಂಡು ಅಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ. ಸೊ ಇರಿ ಏನಾಗುತ್ತೆ ಅಂತ ನೋಡೋಣ. ಗೈಸ್ ನೀವೇನೇ ಹೇಳಿ, ಕಾಸು ಕೊಟ್ಟು ಕುಡಿಯೋದಕ್ಕಿಂತ ಎಳ್ನೀರನ್ನ ತೋಟದಲ್ಲಿ ಅಲ್ಲೇ ಕಿತ್ಕೊಂಡು ಅಲ್ಲೇ ಕೊಚ್ಚಿ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ. ಏನಂತೀರಾ? ಇದೆಲ್ಲ ನಿಮ್ದೇನಾ? ಇದೆಲ್ಲ ನಮ್ದೆ. ಅದು ಈ ಗದ್ದೆ ಮಾತ್ರ ಅದು ಅದು ಆ ಕಡೆ ಗದ್ದೆ ಇಲ್ಲ ನಮ್ದು. ಓಕೆ ಫೈನ್. ಅದು ಅಲ್ಲಿಂದ ಲೈನ್ ನಮ್ದು. ಇಲ್ಲಿಂದ ಚಿರಾಗ ಅದ್ಯಾರ ಹೇಳ್ತಾರಲ್ಲ ಆ ಎಂಡವರೆಗುನಾ ಅಲ್ಲಿ ಆ ಗುಂಡಿ. ಎಮ್ಮೆ ಹೋಗ್ತೈತೆ. ರೋಹನ್ ಇಷ್ಟು ವರ್ಷ ಆಯ್ತಪ್ಪ ನೀನು ನೋಡಿ ಅಂತ. ಅದ್ ನೋಡಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಜಾ ಅದು ಮಗಕ್ಕೊಂದಿದೆ ಮಜಾ. ಅದು ಪೋಸಲ್ಲಿ ಬೇರೆ ರೀತಿ. ಅದೇ ಅದೇ ಮುಂದಿನ ಕಾರ್ಯಕ್ರಮ ಎಳ್ನೀರು ಕುಡಿಯೋದು. ಫಸ್ಟು ಕಿತ್ತಿ ಕೆಳಗಡೆ ಹಾಕ್ತಾರೆ, ಆಮೇಲೆ ಕುಡಿಯೋದು. ಇಲ್ಲಿ ಸ್ವಲ್ಪ ರೋಡ್ ಅದ ವಾಶ್ ಔಟ್ ಆಗ್ಬಿಡೈತೆ. ಸಿಗ್ತೀನಿ ತಡೀರಿ. ಸ್ವೀಟ್ ಆಗಿರುತ್ತಾ? ಹೆಸರಾಗುತ್ತೆ ಕಣ, ಹೆಂಗ ಎತ್ಕೊಳೋದು ಕೈಲಿ. ಹೋದ ರಳಿಕೆಗೆ ಪಕ್ಕ ಹೋಯ್ತು. ಇಲ್ಲಿ ಬಾ, ಇಲ್ಲಿ ಇಕ್ಬಿಟ್ಟು ಅಲ್ಲಿ ಇಕ್ಕು. ಅದು ನಾನು ವ್ಲಾಗಲ್ಲಿ ಕಾಣಿಸ್ಲಿ ಅಂತ ಹೋಗ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಾನು ಅಷ್ಟು ಕಷ್ಟ ಬಿದ್ದರೆ ಹೋಗ್ತಾನ. ಮಣ್ಣಿನ ಮಗ ಅಂತ ಅಸಾಮಾನ್ಯದಲ್ಲಿ ಸಾಮಾನ್ಯ ಅವನು. ಮಣ್ಣಿನ ಮಗ. ಏಯ್ ಮತ್ತೆ ಅವ್ರು ಸಾಂಗ್ ಹಾಕಬಿಡ. ಗೈಸ್ ನೋಡಿ ಗೈಸ್, ಅವ್ರ ಅಣ್ಣ ಹೆಂಗೆ ಮರೋದ ಇದ್ದಾರೆ ಅಂತ. ನೀನು ಇಕ್ಕಿರೋ ಮೇಲೆ ಇಕ್ಕೊಂಬತ್ತಿ ನಾನು. ಆರಾಮಾಗಿ ಫೈನಲಿ ಮರ ಹತ್ತಾಯ್ತು ಗಾಯ್ಸ್. ಇವಾಗ ಎಳ್ನೀರನ್ನ ಕಿತ್ಕೊಂಡು ಕುಡಿಯೋದು ಒಂದೇ ಬಾಕಿ ಇರೋದು. ಹುಷಾರಾಗಿ ಎತ್ಕೊಳ್ಳೋ. ಓ ನಿನ್ ಕ್ಯಾಚ್ ಆಗ್ತಿರ ಅಂದ್ಬಿಟ್ಟು ಈ ಥರ ನಿಂತ್ಕೊಂಡ ವಾಶ್ ಆಗಿದೆ. ಅವಮಾನ ಮಾಡ್ಬಿಟ್ರು ಅವನ್ನ, ಅವಮಾನಗೊಳಿಸ್ಬಿಟ್ರು ಅವನ್ನ.
ಓದಿ ಕಾಲು ಮರ್ಚು. ಆರಾಮಾಗಿ ಬಿಡು ಅವೆಲ್ಲ ಅಲ್ಲಿ ಆ ಕಡೆ ಮಣ್ಣು ಐತಲ್ಲ, ಗಟ್ಟಿ ಮಣ್ಣು ಅಲ್ಲೋದಾಗ ಅನ್ಕೊಳ್ಳಿ. ಬಂದ ಕಿಂದರೀಜು ಮೂರು 4 ಆಯ್ತು. ಇಲ್ಲ ಕೊನೆ ಬಿದ್ದೈತಲ್ಲಿ ಎಂಟವೇ ಇವ್ನು ಅರ್ಧ ಸುಳ್ಳು 4 ಅಲ್ಲಿ ಸೈಲಾಗಿ ಕಾಣಿಸ್ತಾರದ್ 4 ಅಲ್ಲಿ ಕೊನೆ ಬಿದ್ದೆ. ಸಾರಿ ಗಾಯ್ಸ್. ಇದರಲ್ಲಿ ಅಷ್ಟೊಂದವಾ? ಫೈನಲಿ ಎಳ್ನೀರು ಕಿತ್ತಿದ್ದಾಯಿತು. ಸೊ ಅವ್ರ ಅಣ್ಣ ಕೆಳಗಡೆ ಇಳಿತಾ ಇದ್ದಾರೆ ನೋಡಿ ಗಾಯ್ಸ್. ಕೆಂಜಿಗ ಅಲ್ಲ, ಅದು ಕೆಂಜಿಗ. ಮರು ತುಂಬ ಕೆಂಜಿಗ ಇದೆ ಗಾಯ್ಸ್. ಪಾಪ ಅವ್ರಿಗೆ ಮೈ ಫುಲ್ಲು ಕೆಂಜಿಗ ಹತ್ಕೊಂಡ್ಬಿಟ್ಟಿದೆ ನೋಡಿ, ತೆಗಿತಾ ಇದ್ದಾರೆ. ಮಲ್ಲಿಗೆ ಇಲ್ಲಿ ಬೈ ರೋಹನ್ ಇಲ್ಲ ಚಿತ್ತ ನಿಮಗೂ ಕೊಡ್ತಾರೆ ಒಂದು ನಿಮಿಷ. ಇಲ್ಲ ಕಣ ಓನರಲ್ವ. ಗೈಸ್, ತೋಟಕ್ಕೆ ಬಂದು ಈ ಥರ ಎಳ್ನೀರನ್ನ ಕಿತ್ತಿ ಕೊಚ್ಕೊಂಡು ಕುಡಿಯೋರಲ್ಲಿರೋ ಮಜಾನೇ ಬೇರೆ. ಒಂದ್ಸತಿ ನಿಮ್ಮ ತೋಟಕ್ಕೆ ಹೋಗಿ ಈ ಥರ ಫೀಲ್ ಮಾಡಿ, ಫ್ರೆಂಡ್ಸ್ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಸಖತ್ತಾಗಿದೆ, ಹೆವಿ ಎಂಟರ್ಟೈನ್ಮೆಂಟ್ ಇದೆ. ಆ್ಯಕ್ಚುಲಿ ಇದನ್ನ ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರ್ಗ್ಸಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಮೈ ಮೇಲೆಲ್ಲ ಹೊತ್ತವ ಫಸ್ಟ್ ಬಂದ್ರಿಕೋ ಕುಡೀರಪ್ಪ. ಅದು ಫೋನ್ ನೋಡೋದ್ಬಿಟ್ಟು ಕುಡಿಯೋ. ಆಗ್ತಾ ಇರೋದು ಫುಲ್ಲು. ಈಗ ಅದು ಹೇಳೋದು ಗೈಸ್, ಅಲ್ಲಿ ಕಾಣಿಸ್ತಾ ಇರೋದೇ ಇದು ಉತ್ರಿ ಬೆಟ್ಟ ಅಂತ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ ಒಂದು ದೇವಸ್ಥಾನ ವೈಟ್ ಕಲರು. ವೈಟ್ ಕಲರ್ ದೇವಸ್ಥಾನ ಏನು ಕಾಣಿಸ್ತಾ ಇದೆ ನೋಡಿ, ಇದು ಉತ್ರಿ ಬೆಟ್ಟ ಅಂತಾರೆ. ಈಗ ಮೋಸ್ಟ್ಲಿ ಇದು ತುಂಬ ಪಾಪ್ಯುಲರ್ ಆಗಿದೆ, ನಿಮಗೂ ಗೊತ್ತಿರುತ್ತೆ. ಅದೇ ಉತ್ರಿ ಬೆಟ್ಟ. ಎಲ್ಲ ಟೂರಿಸ್ಟ್ ಎಲ್ಲ ಇವಾಗ ಬರ್ತಾ ಇದ್ದಾರೆ. ಸೊ ಗೈಸ್, ಬಂದಿದ್ದ ಕೆಲಸ ಎಲ್ಲ ಮುಗೀತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಸೊ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀವಿ ನೋಡಿ. ಬಾಯ್ ಬಾಯ್. ಹುಷಾರಾಗಿ ಹೋಗ್ಬಾಪ ರೋಹನ್. ಹೊಡಿ ಮತ ಕ್ರ್ಯಾಕರ್ಸು ಬೆಳೆಸ್ಕೊಳ್ಳೋ ರೇಟರ್ಸು ಜೊತೆಯಿಂದ ನಗುತ್ತಾ ಗುಮ್ಮನೆ. ಸೊ ಗೈಸ್, ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.